ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿಂದ IPL ಸ್ಟಾರ್ಟ್ ಆಗ್ತಾ ಇದೆ. ಇನ್ನೇನು ಫ್ಯಾನ್ಸ್ಗೆಲ್ಲ ಇನ್ನೇನು ಹಬ್ಬನೇ ಹಬ್ಬ. IPL ಅಂದರೆ ಒಂದು ರೀತಿ ಕ್ರೇಜ್ ಇಂಡಿಯಾದಲ್ಲಿ. WPL 2026 ಮೊದಲ ಮ್ಯಾಚ್ ಬಂದುಬಿಟ್ಟು ನಮ್ಮ RCB ಮತ್ತು MI ಮುಖಾಮುಖಿ. MI ಮತ್ತು RCB ನೋಡಿದರೆ ಒಟ್ಟು 7 ಮ್ಯಾಚ್ ಆಡಿರ್ತಾರೆ. ಅದರಲ್ಲಿ 4 ಮ್ಯಾಚ್ MI ಗೆದ್ದಿದೆ, 3 ಮ್ಯಾಚ್ ನಮ್ಮ RCB ಗೆದ್ದಿದೆ. MI 2023 ಮತ್ತು 2025 ಚಾಂಪಿಯನ್ ಆಗಿದೆ. ನಮ್ಮ RCB 2024ರಲ್ಲಿ ಚಾಂಪಿಯನ್ ಆಗಿದೆ. ಒಂದೇ ಒಂದು ಬ್ಯಾಡ್ ನ್ಯೂಸ್ ಏನಂದರೆ, ನಮ್ಮ RCBಯಲ್ಲಿ ಎಲ್ಲಿಸ್ ಪೆರಿ ಇರುವುದಿಲ್ಲ. ಎಲ್ಲಿಸ್ ಪೆರಿ ಅವರ ಜಾಗವನ್ನು ಭರ್ತಿ ಮಾಡಲು ಗ್ರೇಸ್ ಹ್ಯಾರಿಸ್, ಇವರು ಸಹ ಆಸ್ಟ್ರೇಲಿಯಾದ ಆಲ್ರೌಂಡರ್, 32 ವರ್ಷ. ಇವರ ಸ್ಟ್ರೈಕ್ ರೇಟ್ 205. T20 ಫಾರ್ಮೆಟ್ಗೆ 205 ಸ್ಟ್ರೈಕ್ ರೇಟ್ ಇದೊಂಥರ ಬೆಟರ್. ಐ ಥಿಂಕ್ ಗ್ರೇಸ್ ಹ್ಯಾರಿಸ್ನ ಇದಕ್ಕೋಸ್ಕರನೇ ಆಕ್ಷನಲ್ಲಿ ಬೈ ಮಾಡಿದ್ದಾರೆ ಅಂತ ಅನ್ಕೋಬೋದು. ಇನ್ ಕೇಸ್ ಎಲ್ಲಿಸ್ ಪ್ಯಾರಿ ಯಾವುದೇ ಕಾರಣಗಳಿಂದ ತಂಡದಿಂದ ಹೊರಗಡೆ ಉಳ್ಕೊಂಡ್ರೆ ಅವರ ಜಾಗವನ್ನು ಗ್ರೇಸ್ ಹ್ಯಾರಿಸ್ ತುಂಬುತ್ತಾರೆ ಎಂದು ಇವರನ್ನು ಆಕ್ಷನಲ್ಲಿ ಬೈ ಮಾಡಿದ್ದಾರೆ. ನಮ್ಮ RCB ಸ್ಟ್ರೆಂತ್ ಏನಂದರೆ, ಬಿಗಿಟರ್ಸ್ ಅಂತ ಬಂದರೆ 3-4 ಜನನೂ ನೋಡ್ಬೋದು. ಅದರಲ್ಲಿ 3 ಜನ ನಮ್ಮ RCBಯಲ್ಲೇ ಇದ್ದಾರೆ. ಒಬ್ಬರು ರಿಚಾ ಘೋಷ್, 2 ಗ್ರೇಸ್ ಹ್ಯಾರಿಸ್. ಫಿನಿಶಿಂಗ್ ಗೆಲ್ಸ್ಕೊಡೋದ್ರಲ್ಲಿ ಮ್ಯಾಚು ಡೌಟ್ ಏನಿಲ್ಲ. ನಮ್ಮ RCB ಟೀಮಲ್ಲಿ ಫಿನಿಶಿಂಗ್ ಅಂತೂ ಬೆಟರ್ ಆಗಿದೆ. RCB ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇದೆ ಅಂದರೆ, ಸ್ಮೃತಿ ಮಂದಾನ, ಜಾರ್ಬೋ ವಾಲ್, ಗ್ರೇಸ್ ಹ್ಯಾರಿಸ್, ರಯಾನ್ ಹೇಮಲತಾ, ರಿಚಾ ಘೋಷ್ ವಿಕೆಟ್ ಕೀಪರ್, ನೆಡನ್ ಡಿಕ್ಲಾರ್ಕ್, ಪೂಜಾ ವಸ್ತ್ರೇಕರ್, ರಾಧಾ ಯಾದವ್, ಲಾರನ್ ಬೆಲ್, ಶ್ರೇಯಾಂಕಾ ಪಟೇಲ್, ಅರುಂಧತಿ ರೆಡ್ಡಿ. ಫಾರಿನ್ ಬ್ಯಾಟ್ಸ್ಮನ್ ಮತ್ತು ಆಲ್ರೌಂಡರು ಸಾಲಿಡ್ ಆಗಿದ್ದಾರೆ. ನಮ್ಮ ಇಂಡಿಯಾದವರು ಸಪೋರ್ಟ್ ಮಾಡಿದ್ರೆ ಇದನ್ನ ಮ್ಯಾಚ್ ನಾವೇ ಗೆಲ್ತೀವಿ ಅಂತ ಹೇಳ್ಬೋದು.